ಒಳ ಮೀಸಲಾತಿ ವರದಿ ಕೈಬಿಡುವಂತೆ ಆಗ್ರಹಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯಿತು. ಹಳೆಯ ಮೀಸಲಾತಿಯ ಅನ್ವಯ ಸರ್ಕಾರಿ ಹುದ್ದೆ ನೇಮಕಕ್ಕೆ ಪಟ್ಟು ಹಿಡಿದಿದ್ದಾರೆ. ಒಳ ಮೀಸಲಾತಿ ಕುರಿತಂತೆ ಬಲಗೈ ಸಮುದಾಯ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನೇ ಕೈಗೊಂಡಿದೆ. ನಮಗೆ ಮುಖ್ಯಮಂತ್ರಿಗಳು ಆಗಮಿಸಿ ಉತ್ತರ ಕೊಡಬೇಕು, ಪರಿಹಾರ ನೀಡುವವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ. ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಿಎಂ ಹುದ್ದೆ ಕೇಳ್ತಾರೆ ಅಂತ ಒಳ ಮೀಸಲಾತಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಸಮುದಾಯದ ನಾಯಕರನ್ನ ರಾಜಕೀಯವಾಗಿ ಮುಗಿಸಿದ್ದಾರೆ. ರಾಜ್ಯದಲ್ಲಿ ನಮ್ಮ ಸಮುದಾಯದವರನ್ನ ಸಿಎಂ ಆಗಲು ಬಿಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಬಲಗೈ ಸಮುದಾಯ ಕಾರಣವಾಗಿದೆ. ಸಿಎಂ ವೇದಿಕೆಗೆ ಬರದಿದ್ರೆ ನಾವೇ ವಿಧಾನಸೌಧಕ್ಕೆ ಬರ್ತೇವೆ ಅಂತ ಗುಡುಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜ್ಞಾನ ಪ್ರಕಾಶ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಉತ್ತರ ಸಿಗೋವರೆಗೂ ಪ್ರತಿಭಟನೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ಜ್ಞಾನ ಪ್ರಕಾಶ ಸ್ವಾಮೀಜಿ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕೂತೋಗೋಕ್ ಬಂದಿಲ್ಲ. ನಾವು ಬಲಗೈ ಸಮುದಾಯದವರು ಏನು ಮಾಡ್ತೀವಿ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ಇಲ್ಲಿಂದ ನಾವು. ಹಾಗಾಗಿ ನೀವು ಕೂತ್ಕೋಬೇಕು, ಎಲ್ಲರೂ ಕೂತ್ಕೋಬೇಕು, ಪ್ರತಿಯೊಬ್ಬರು ಘನತೆಯಿಂದ ಸ್ವಾಭಿಮಾನದಿಂದ ಕೂತ್ಕೋಬೇಕು. ಇಲ್ಲಿವರೆಗೂ ನಮ್ಮೆಲ್ಲ ಮಾತಾಡಿರೋರು ಮಾತಾಡಿದ್ದಾರೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವರು ಮಾತಾಡಿದ್ದಾರೆ. ನಾನಿವತ್ತು ಇಡೀ ಸಮುದಾಯ ಇಲ್ಲಿ ಬಂದಿದೆ, ನಮ್ಮೆಲ್ಲ ನಾಯಕರುಗಳು ಬಂದಿದ್ದಾರೆ. ನಾವು ತೀರ್ಮಾನ ತಗೋಬೇಕಾಗಿರೋದು ಅಂಬೇಡ್ಕರ್ ಅಂದ್ರೆ ಒಂದು ಸುಂದರವಾದಂತ ಮೂರ್ತಿ. ಒಂದು ಸುಂದರವಾದ ಮೂರ್ತಿಯನ್ನ ಚೂರು ಚೂರು ಮಾಡಬೇಕು ಅಂತಕ್ಕಂಥ ಕೆಲಸ ಸರ್ಕಾರ ಕೈ ಹಾಕಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕೂತೋಗೋಕ್ ಬಂದಿಲ್ಲ. ನಾವು ಬಲಗೈ ಸಮುದಾಯದವರು ಏನು ಮಾಡ್ತೀವಿ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ಇಲ್ಲಿಂದ ನಾವು. ಹಾಗಾಗಿ ನೀವು ಕೂತ್ಕೋಬೇಕು, ಎಲ್ಲರೂ ಕೂತ್ಕೋಬೇಕು, ಪ್ರತಿಯೊಬ್ಬರು ಘನತೆಯಿಂದ ಸ್ವಾಭಿಮಾನದಿಂದ ಕೂತ್ಕೋಬೇಕು. ಇಲ್ಲಿವರೆಗೂ ನಮ್ಮೆಲ್ಲ ಮಾತಾಡಿರೋರು ಮಾತಾಡಿದ್ದಾರೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವರು ಮಾತಾಡಿದ್ದಾರೆ. ನಾನಿವತ್ತು ಇಡೀ ಸಮುದಾಯ ಇಲ್ಲಿ ಬಂದಿದೆ, ನಮ್ಮೆಲ್ಲ ನಾಯಕರುಗಳು ಬಂದಿದ್ದಾರೆ. ನಾವು ತೀರ್ಮಾನ ತಗೋಬೇಕಾಗಿರೋದು ಅಂಬೇಡ್ಕರ್ ಅಂದ್ರೆ ಒಂದು ಸುಂದರವಾದಂತ ಮೂರ್ತಿ. ಒಂದು ಸುಂದರವಾದ ಮೂರ್ತಿಯನ್ನ ಚೂರು ಚೂರು ಮಾಡಬೇಕು ಅಂತಕ್ಕಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ಇವತ್ತು ದೊಡ್ಡ ಮಟ್ಟದಲ್ಲಿನೇ ಹೋರಾಟ ಆಯಿತು, ಜೊತೆಗೆ ಮುಖ್ಯಮಂತ್ರಿಗಳ ವೇದಿಕೆಗೆ ಬರದೇ ಹೋದ್ರೆ ನಾವು ಈ ಹೋರಾಟ ಮುಂದುವರಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ವಾಮೀಜಿಗಳು. ಮುಖ್ಯಮಂತ್ರಿಗಳು ಬರುವಂತ ಸಾಧ್ಯತೆ ಇದೆಯಾ? ಯಾರೆಲ್ಲ ಬಂದಿದ್ರು ಸರ್ಕಾರದ ಭಾಗವಾಗಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯ ಬಹುದೊಡ್ಡದಾದಂತಹ ಪ್ರತಿಭಟನೆಯನ್ನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಡೆಸಿರುವಂತದ್ದು. ಪ್ರತಿಭಟನಾ ಸಮಾವೇಶದಲ್ಲಿ ಎಲ್ಲರ ಒಕ್ಕೂರಲ ಒಂದೇ ಒಂದು ಮನವಿ ಏನಂತಂದ್ರೆ, ಸರ್ಕಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮೀಕ್ಷೆಯನ್ನ ಮಾಡಿದ್ದಾರೆ, ಆ ಸಮೀಕ್ಷೆಯ ವರದಿಯನ್ನ ಸಂಪೂರ್ಣವಾಗಿ ಸರ್ಕಾರ ತಿರಸ್ಕಾರ ಮಾಡಲೇಬೇಕು. ನಮಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯೇ ಸಾಕು, ಒಳ ಮೀಸಲಾತಿಯನ್ನ ಬಿಸಾಕಬೇಕು ಮತ್ತು ಹಳೆಯ ಮೀಸಲಾತಿಯಂತೆಯೇ ಈಗ ನೇಮಕಾತಿ ಆಗಬೇಕು ಅನ್ನೋ ಒಂದು ಪಟ್ಟಿನಲ್ಲೇ ಇವತ್ತು ಬೃಹತ್ತಾದ ಪ್ರತಿಭಟನೆಯನ್ನ ಮಾಡಿದ್ರು. ಬೆಳಗ್ಗೆಯಿಂದನೂ ಸಹ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದನೂ ಸಹ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಾಗಮೋಹನ್ ದಾಸ್ ಅವರ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಸರ್ಕಾರ ನಮಗೆ ಒಂದು ಭರವಸೆಯನ್ನು ಕೊಡಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದುಕೊಂಡು ಕೂತಿದ್ರು. ಪ್ರತಿಭಟನಾಕಾರರ ಏನು ಒತ್ತಡ ಜೋರಾಗ್ತಾ ಇದ್ದಂತೆ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಂ.ಬಿ. ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಿ ಎಲ್ರಿಗೂ ಸಹ ಒಂದು ಭರವಸೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ನಿಮ್ಮ ಸಮುದಾಯದ ಸಚಿವರು ಸಹ ಸಚಿವ ಸಂಪುಟದಲ್ಲಿದ್ದಾರೆ, ಅವರು ಯಾರೂ ಸಹ ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅನ್ನೋ ಒಂದು ಭರವಸೆ
ಭರವಸೆಯನ್ನು ಕೊಟ್ಟರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸಹ ನಿಮ್ಮ ಸಮುದಾಯದ ಜೊತೆಗೆ ಇರ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟರು ಸಹ ಹೋರಾಟಗಾರರು ಎಲ್ಲರೂ ಸಹ ಪ್ರತಿಭಟನಾ ಸಮಾವೇಶದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸುವವರೆಗೂ ಸಹ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಈಗ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವೀರೇಶ್ ಜಾನಿ.